ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತಾವಾರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಅಂತೇಳಿ ದಿಢೀರನೆ ಹುಟ್ಟುಬಿಟ್ಟೈತೆ. ಆಳಂಬೆ ಆಗುತ್ತೆ, ಬೆಳಿಗ್ಗೆ ಹುಟ್ಟುತ್ತಾ ಸಾಯಂಕಾಲ ಸತ್ತು ಅಂತ ಒಂದು ಪಾರ್ಟಿ ಹೆಸರು ತೊಗೊಂಡು ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಇವತ್ತು ನಮ್ಮ ದೇಶದ ವಿರೋಧಿ ಶಕ್ತಿಗಳು, ಹೊರಗಿನ ಶಕ್ತಿಗಳು ಮತ್ತು ಒಳಗಿನ ಶಕ್ತಿಗಳು ಅವರಿಗೆ ಸಹಕಾರವನ್ನು ಕೊಡ್ತಾ ಇದ್ದೇವೆ ಮತ್ತು ದಾರಿ ತಪ್ಪಿಸ್ತಾ ಇದ್ದಾರೆ. ಇದನ್ನು ಅರಿತು ರಾಹುಲ್ ಗಾಂಧಿಯವರು ಕೂಡ ಅದಕ್ಕೆ ಕೈಗೂಡಿಸಿದ್ದು ಒಂದು ದುರಂತದ ಸಂಗತಿ ಅಂತ ನಾನು ಇವತ್ತು ಹೇಳಕ್ಕೆ ನಾನು ಬಯಸ್ತಾ ಇದ್ದೇನೆ. ಹೇಳಿ ಸರ್, ಇವತ್ತು ದೆಹಲಿಯಲ್ಲಿ ಲೋಕಸಭೆ ಅಧಿವೇಶನ ನಡೆಯುವಂಥ ಸಮಯದಲ್ಲಿ ದೇಶದಲ್ಲಿ ಅರಾಜಕತೆಯನ್ನು ಹುಟ್ಟಿಸಬೇಕು, ಅಭದ್ರತೆಯನ್ನು ಮಾಡಬೇಕು ಅಂತೇಳಿ ಏನು ಕಾಂಗ್ರೆಸ್ ಪಕ್ಷ ಮತ್ತು ದೇಶ ವಿರೋಧಿ ಸಂಘಟನೆಗಳನ್ನು ಹೋರಾಟ ಮಾಡ್ತಾ ಇದ್ದೇವೆ. ಅದನ್ನು ವಿರೋಧಿಸಿ ಇವತ್ತು ರಾಜ್ಯಾದ್ಯಂತ ಮತ್ತು ಎಲ್ಲ ಜಿಲ್ಲೆಗಳಲ್ಲಿ ಭಾರತೀಯ ಜನತಾ ಪಕ್ಷ ಇವತ್ತು ಹೋರಾಟವನ್ನು ಮಾಡ್ತಾ ಇದೆ. I would like to extend a warm ಬೆಳಕು ಕೆಲವರಿಗೆ ಅಷ್ಟು ಅನ್ಸದಿದ್ದು ಸಿಕ್ಕಿದೆ. ಆರೋಪಿ ತಾನು ಜಯಗಳಿಸಿದ ಅಂತ ಎಲ್ಲಿ ತಾಂತ್ರಿಕತೆಯಲ್ಲಿ ವಿಫಲರಾಗಿದ್ದೀರಿ ಅಂತ ಕಾಯ್ತಾರೆ. ಅದನ್ನು ಅವರು ಉಪಯೋಗಪಡಿಸಿಕೊಂಡು ಆರೋಪಿಯನ್ನ ನಿರಪರಾಧಿ ಅಂತ ಸಾಬೀತು ಮಾಡಿದ್ದಾರೆ. ಆದ್ದರಿಂದ ಬಹಳಷ್ಟು ಹಿರಿಯ ಪೊಲೀಸ್ ಅಧಿಕಾರಿಗಳು ಇರುವುದರಿಂದ ಈ ಕಾಯ್ದೆಯ ತಾಂತ್ರಿಕತೆಯನ್ನ ನೀವು ಅರಿತುಕೊಳ್ಬೇಕು. ಆ ಪ್ರಕಾರ ಪ್ರಕರಣವನ್ನು ನಿರ್ವಹಿಸಬೇಕು, ತನಿಖೆಯನ್ನ ಮಾಡಬೇಕು, ದೋಷಾರೋಪಣ ಸಲ್ಲಿಸಬೇಕು. ಇದರಲ್ಲಿ ಬಹಳಷ್ಟು ಕುಂದುಕೊರತೆಗಳು ಆಗ್ತಾ ಇದೆ ಅಂತ ಹೇಳಿ ನನ್ನ ಅನುಭವದ ಆಧಾರದಲ್ಲಿ Parents, teachers, friends, even neighbors all have a responsibility. When we give early guidance, when we communicate openly, and when we provide emotional support to the people who are already trapped in this quicksand, only then we as society will be able to help those people who are in need. ಆದರೆ ನಮ್ಮದು ಕ್ರಿಮಿನಲೈಸೇಷನ್ದು ಆ್ಯಂಗಲ್ ಇಲ್ಲ. ಕನ್ಸಂಪ್ಷನ್ ಆದಮೇಲೆ ನಮ್ಮ ಗೃಹ ಇಲಾಖೆ ವತಿಯಿಂದ ಒಂದು ಸನ್ಮಿತ್ರ ಅಂತ ಪ್ರಾಜೆಕ್ಟ್ ಶುರುವಾಗಿದೆ. ಸನ್ಮಿತ್ರ ಪ್ರಾಜೆಕ್ಟ್ ಏನಿದೆ ಅಂದರೆ ಆ ಠಾಣೆ ವ್ಯಾಪ್ತಿನಲ್ಲಿ ಈ ಅಡಿಕ್ಟ್ಸ್ ಯಾರಿದ್ರು ಅವ್ರ ಮನೆಗೆ ನಮ್ಮ ಕಾನ್ಸ್ಟೇಬಲ್ ಹೋಗ್ತಾರೆ, ಅವ್ರ ತಾಯಿ ತಂದೆ ಜೊತೆ ಮಾತಾಡ್ತಾರೆ, ಡ್ರಗ್ ರಿಹ್ಯಾಬಿಲಿಟೇಷನ್ ಸೆಂಟರ್ ಎಲ್ಲಿದೆ ಅಲ್ಲಿ ಮಾಹಿತಿ ಕೊಡ್ತಾರೆ. ಇವರು ಮತ್ತೆ ಸೇವನೆ ಮಾಡಬಾರ್ದು ಎಂದು ಆ ದಿಕ್ಕಿನಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಆಟೋ ಇಲ್ಲ ಬ್ಯಾಕ್ ಸೈಡ್ ಹಿಂದ್ಗಡೆ. ಹಲೋ, ಎಲ್ಲ ಸಮುದಾಯದಲ್ಲಿರ್ತಕ್ಕಂತಹ ಕೆಲವೊಂದು ಪೇರೆಂಟ್ಸಿಗೆ ಕೂಡ ಅವಕ್ಕೆಲ್ಲ ತಲೆ ಕೆಡಿಸಬಾರ್ದು. ನಾವು ಡ್ರೈವ್ ಮಾಡೋದಕ್ಕೆ ಸೀತಾ ಮಹಾಲಕ್ಷ್ಮಿ ಯೋಜನೆ ನೋಡಿ ಯಾವುದೂ ಮಾಡಲ್ಲ.
ಕ್ರಮವನ್ನು ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೋಬೇಕು ಅನ್ನೋದ್ರ ಬಗ್ಗೆಯೂ ಸಹಿತ ನಾನು ಈ ಪೋಕ್ಸೋ ಕಾರ್ಯಕ್ರಮದ ಬಗ್ಗೆ ಉಪನ್ಯಾಸ ಮಾಡೋರು ಹೇಳ್ತಾರೆ ಅಂತ ಹೇಳಿ ಭಾವಿಸ್ತೇನೆ. ಮತ್ತು ಮಾದಕ ದ್ರವ್ಯದಲ್ಲಿ ಯಾರು ತುತ್ತಾಗ್ತಾ ಇದ್ದಾರೆ, ಇವರ ವಿಕ್ಟಿಮ್ಸ್ ಆಗಿ ತುತ್ತಾಗ್ತಾ ಇದ್ದಾರೆ, ಆ ವಿಕ್ಟಿಮ್ಸ್ಗಳಿಗೆ ಒಂದು ಅರಿವನ್ನು ಮೂಡೋ ಮುಖಾಂತರ ಈ ಮಾದಕ ದ್ರವ್ಯ ಮುಕ್ತ ಕಾರ್ಯಕ್ರಮಗಳನ್ನು ನಿಮ್ಮಂಥ ಹದಿಹರಿಯದವರಿಗೆ ತಿಳಿಸ್ಕೊಡೋ ಮುಖೇನ ಇಲ್ಲಿ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ನಾವು ಈಗ ಒಂದು ವಾರದ ಕೆಳಗಡೆ ಒಂದು ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಇದೇ ಬಳ್ಳಾರಿಯಲ್ಲಿ ಈ ಕಾರ್ಯಕ್ರಮವನ್ನು ಮಾಡಿಕೊಂಡಿದ್ವಿ. ಡೆವಲಪ್ ಮಾಡಿಕೊಂಡ್ರೂ ಸಾಕು, ಯಾವುದೇ ರೀತಿಯಾದಂತಹ ವೊಕೇಶ್ನಲ್ ಟ್ರೈನಿಂಗ್ ತೊಗೊಂಡ್ರಾಯ್ತು. ನೀವು ಸಬಲರಾಗಬೇಕು. ಸಬಲತೆ ಯಾವಾಗ ಬರುತ್ತೆ ನಮಗೆ? ನಾವು ಒಂದು ಅಕ್ಷರ ಜ್ಞಾನ ಇರಬೇಕು, ಇಲ್ಲಾಂದರೆ ನಮ್ಮ ಕೈಯಲ್ಲಿ ಕೆಲಸ ಮಾಡುವಂತಹ ಒಂದು ಸ್ಕಿಲ್ ಇರಬೇಕು, ಒಂದು ಕಲೆ ಇರಬೇಕು. ಆ ಕಲೆ ನಮ್ಮ ಕೈಯಲ್ಲಿದ್ದರೆ ನಾವು ಬದುಕ್ಬೋದು, ನಾವು ಆರ್ಥಿಕವಾಗಿಯೂ ಸಬಲರಾಗ್ಬೋದು, ಅದರಿಂದ ಗಳಿಸ್ಬೋದು, ನಮ್ಮನ್ನು ನಾವು ಪ್ರಬಲರಾಗಿ ಮಾಡ್ಕೊಳ್ಬೋದು. ಮಕ್ಕಳು ಕುಡಿತದ ಒಂದು ಚಟಕ್ಕೆ ಬಲಿಯಾಗ್ತಾ ಇರೋದು, ಹಾಗೆ ಸೈಬರ್ ಕ್ರೈಮ್ಗಳ ಮಕ್ಕಳು ಬಲಿಯಾಗ್ತಾ ಇರೋದು, ಇಂತಹ ಅನೇಕ ಘಟನೆಗಳನ್ನು ನಾವು ನೋಡ್ತೀವಿ. ಮಕ್ಕಳೇ, ನನ್ನ ದೇಹ ನನ್ನ ಸುರಕ್ಷತೆ, ನನ್ನ ಶಿಕ್ಷಣ ನನ್ನ ಹಕ್ಕು, ನನ್ನ ಒಂದು ಶಿಕ್ಷಣ ಏನಿದೆ ಅದು ನನ್ನ ಹಕ್ಕು, ಹಾಗೆ ನನ್ನ ಭವಿಷ್ಯ ನನ್ನ ಕನಸು. ಈ ಒಂದು ಆತ್ಮವಿಶ್ವಾಸವನ್ನು ನೀವು ಬೆಳೆಸ್ಕೊಂಡ್ರೆ ನಿಮ್ಮ ಮೇಲೆ ಯಾವುದೇ ರೀತಿಯ ದೌರ್ಜನ್ಯಗಳಾಗೋದಿಲ್ಲ. ಮದುವೆ ಇದೇ ವಯಸ್ಸಿಗೆ ಆಗ್ಬೇಕನ್ನೋದೇನಿಲ್ಲ, ಸಕ್ಸಸ್ ಆದ್ಮೇಲೂ ಮದುವೆ ಆಗ್ಬೋದು. ಉದ್ದೇಶ ಇಷ್ಟೇ, ಎಲ್ಲರೂ ಶಿಕ್ಷಣ ಪಡಿಬೇಕು. ಅದರಿಂದ ವಂಚಿತರಾದರೆ ನಿಮ್ಮ ಜೀವನ ನೀವೇ ಹಾಳು ಮಾಡ್ಕೊತೀರಾ ಅಂತ ಅವರು ಸ್ಪಷ್ಟವಾಗಿ ತಿಳಿಸಿದರು. ಹೇಳಿದ್ದಕ್ಕೆ ಥ್ಯಾಂಕ್ ಯು. 12 ವರ್ಷದ 18 ವರ್ಷದ ಮೇಲ್ಪಟ್ಟು ಮದುವೆ ಆಗಲಿ ಯಾರಾಗಲೂ 18 ವರ್ಷದ ಒಳಗಿರುವ ಮಕ್ಕಳಿಗೆ ಮದುವೆ ಆಗಬಾರದು. ಅದು ಒಳಗಿರುವ ಮಕ್ಕಳಿಗೆ ಬಾಲ್ಯ ವಿವಾಹ ಅಂತಾರೆ. 0ರಿಂದ 18 ವರ್ಷದವರೆಗೆ ಬಾಲ್ಯ ವಿವಾಹ ಮಕ್ಕಳನ್ನು ಮದುವೆ ಆಗಬಾರ್ದು ಅಂತ ನಾನು ಕೇಳುತ್ತೇನೆ. ನಾವು ದೇಶವನ್ನ ವಿಶ್ವಗುರು ಭಾರತವನ್ನಾಗಿ ಕಾಂಗ್ರೆಸ್ ಸರ್ಕಾರಕ್ಕೆ ನಮ್ಮ ರಾಜ್ಯದ ಯುವ ಮೋರ್ಚಾ ಅಧ್ಯಕ್ಷರು ಸ್ನೇಹಿತರಾದಂತ ಚಂದ್ರಶೇಖರ್ ಅವರು ಸೇರಿದಂತೆ ಸ್ಪಷ್ಟ ಆಗಿದೆ. ಕಾಂಗ್ರೆಸ್ ಸರ್ಕಾರ ಹಾಗೂ ಮತ ಹಾಕಿ ಬೆಸ್ಟ್ ಅಂತ ಅರಿವಿಲ್ಲದೆ ಇರುವಂತ ರಾಹುಲ್ ಗಾಂಧಿ, ಅದಕ್ಕೆ ಜಿರ್ಲೆ ಪಾರ್ಟಿ ನೇತೃತ್ವ, ಅವ್ರ್ಯಾರ 22 ದಿವಸ ಉಪವಾಸ ಕೂತ್ಕೊಳ್ಳೋದು. ಯಾಕೆ ಕೂತ್ಕೋತಾರೆ? ಕಳೆದ ಪಾರ್ಲಿಮೆಂಟಲ್ಲಿ ಬಿಲ್ ತಂದಲ್ಲ, ಆ ಬಿಲ್ಲು ತನ್ನ ಬುಡಕ್ಕೆ ಬರುತ್ತೆ ಅಂತ ಗೊತ್ತು ಅವ್ರಿಗೆ. ನಾಳೆ NGOಗಳಿಗೆ ಹಣಕಾಸಿನ ನೆರವು ಎಲ್ಲಿಂದ ಬರುತ್ತೆ ಅಂತ ಗೊತ್ತಾಗುತ್ತೆ. ಅದನ್ನು ಮುಚ್ಚಿಟ್ಕೊಳ್ಳೋಕ್ಕೆ ಪ್ರತಿಭಟನೆ ಕೂತ್ಕೊಂಡ್ಬಿಟ್ಟು ಇವತ್ತು ದೇಶದಲ್ಲಿ ಅರಾಜಕತೆ ಸೃಷ್ಟಿ ಮಾಡಕ್ಕೆ ಹೋಗ್ತೀರಾ? ಯಾವ ಕಾರಣಕ್ಕೂ ನಡೆಯಲ್ಲ. ಅದರ ವಿರುದ್ಧ ಪ್ರತಿಭಟನೆಯನ್ನು ಮಾಡಬೇಕು. ಮುಂದಕ್ಕೆ ಯಾವತ್ತೂ ಈ ಪ್ರಶ್ನೆ ಪತ್ರಿಕೆ ಸೋರಿಕೆನೇ ಆಗ್ತಿರೋ ರೀತಿಯ ಮಸೂದೆಯನ್ನು ತರ್ತಾ ಇದ್ದಾರೆ. ಮತ್ತು ಮುಂದಿನ ನೀಟ್ ಎಕ್ಸಾಮ್ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್, ಯಾವ ರೀತಿ GRE, TOEFL, IELTS ಇದೆ, ಆ ರೀತಿ ಕಂಪ್ಯೂಟರ್ ಬೇಸ್ಡ್ ಟೆಸ್ಟನ್ನು ಮಾಡಿದ್ದಾರೆ. ಇಂಥ ಒಳ್ಳೆಯ ಯಾವುದೇ ರೀತಿಯಾದಂಥ ಮುಚ್ಚಾಕೋ ಕೆಲಸ ಮಾಡಿದೆ, ಸಾರ್ವಜನಿಕರಿಗೆ ತೊಂದರೆ ಆಗ್ತಿದೆ, ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಿದೆ, ಮರು ಎಕ್ಸಾಮ್ ಮೋದಿಯವರ ವಿರುದ್ಧ ಇದೊಂದು ಷಡ್ಯಂತ್ರ. ಈ ಷಡ್ಯಂತ್ರದ ವಿರುದ್ಧ ಈ ಷಡ್ಯಂತ್ರವನ್ನು ಮಾಡ್ತಿರುವಂಥ ಎಲ್ಲ ಸಂಘಟನೆಗಳ ವಿರುದ್ಧವಾಗಿ ಇನ್ನೂ ಉಗ್ರವಾದಂಥ ಹೋರಾಟ BJP. ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗನ್ನಡಿ ವಂದನೆಗಳು.